ಬಂದ್ರಾ ಮತ್ತೆ ಮತ್ತೆ ಯಾರಿಗೆ ಕೊಡೋದು ಇದು? ಅಲ್ಲ, ಅವ್ರ ಹತ್ರ ನಾವು ಕೊಡೋಲ್ಲ. ಟಪಾಲ್ ಯಾರಿದ್ರೆ ತಗೊಳ್ಳಿ, ನಾವು ಎಲ್ಲದಕ್ಕೂ ಸೀಲು ಟಸ್ಸೆ ಹಾಕ್ಕೊಡಿ. ನಾವು ಯಾಕೆ ಅವ್ರನ್ನ ಕಾಯ್ಕೊಂಡು ಕೂತ್ಕೊಳ್ಳೋಣ? ನಮ್ಮ ಕೆಲ್ಸಕ್ಕೆ ಅವ್ರಿರೋದು ಅಷ್ಟೇ. ಅವ್ರು ಮಾಡ್ರು ಮಾಡಲಿ, ಬಿಟ್ರು ಬಿಡಲಿ, ನಮ್ಮ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅದನ್ನ ಟಪಾಲ್ ಯಾರು ಸೆಕ್ಷನಪ್ಪ ಇಲ್ಲಿ? ಯಾರಣ್ಣ ಟಪಾಲ್ದು? ಎಲ್ಲರದ್ದು ಸಿಂಗ್ ಎಲ್ಲ ಕೊಟ್ಬಿಟ್ಟು ಸೀಲ್ ಹಾಕಿ ಕೊಡ್ಕೊಳ್ಳೋಣ. ಹಂಗೆ 2 ಪೀಸ್ ಇದಾವಲ್ಲಿ. ಲೈನಾಗಿ ನಿಂತ್ಕೊಂಡು ಒಂದೊಂದೇ ನೀಟಾಗಿ ತಗೊಳ್ರ. ನಾನು ಲಾಸ್ಟಲ್ಲಿ ಕೊಡ್ತೀನಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು. ಬೇರೆ ಇದೆ ಅದು. ಹಾಂ, ಯಾಕಂದರೆ ಅಕ್ಲೈನ್ಮೆಂಟ್ ಪಾಪ ನೀವು ಜೆರಾಕ್ಸ್ ಮಾಡಿ ಅವೆಲ್ಲ ಮಾಡೋದು ಹಾಕ್ಬೇಕಂದ್ರೆ ನಾವೇ ತೊಗೊಂಡ್ಬಿಡ್ಬೇಕು ಅಷ್ಟೇ. ಸರ್ ಹೆಚ್ಚು ಕಮ್ಮಿ ಈಗ 40 ಜನ ಇದ್ದೀವಿ ಸರ್. ಇದು ಸ್ಟ್ರಾಂಗಾಗಿ ಅವ್ರ ಕಂಪ್ನಿನೇ ಮುಚ್ಚಾಕಬೇಕು, ಇಲ್ಲ ರೇಟ್ ಸರಿಯಾಗಿ ಕೊಡ್ಬೇಕು. ನಮಗೆ 2ರಲ್ಲಿ 1 ಆಗಬೇಕು. ಹಾಂ, ಮಾಡ್ತೀನಿ ಬನ್ನಿ. ಇನ್ನೂ ಕೆಲಸ ಐತೆ. ರಾತ್ರಿ 11 ಗಂಟೆ ಆಗಲಿ, ತಲೆ ಕೆಡಿಸ್ಕೊಬಿಡಿ. ಇಷ್ಟು ದಿನ ನಾನೊಬ್ಬ ಇಂಡಿಪೆಂಡೆಂಟ್ ಫೈಟರ್ ಆಗಿದ್ದೆ, ಇವತ್ತು ನೀವೆಲ್ಲರೂ ಆಗಿದ್ದೀರಾ. ನನಗೆ ಅದೊಂದು ಖುಷಿ ಕಂಡ್ರಪ್ಪ. ಹಾಂ, ಹಾಸ್ಕೊಂಡು ಆ ಕಡೆ ಸೈಡಿಗೆ ಬಂದುಬಿಡಿ, ಅವ್ರಿಗೂ ಗುಂಪು ಮಾಡಿಬಿಡಿ. ಫ್ಯಾನ್ ಆಯಿತಾ? ಓಕೆ, ಇರಲಿ ಬನ್ನಿ. ಟೋಟಲ್ 40 ಜನ ಇದ್ದೀರಾ? ಹಾಂ, ಓಕೆ 30 ಜನನಾ? ಸಾಕು. 30 ಇಂಟು ಒಬ್ಬೊಬ್ಬರು 5 ಜನಕ್ಕೆ ಮಾಡಿ ಒಂದು ದಿನಕ್ಕೆ ಡೌನ್ಲೋಡ್ ಮಾಡಿಸಿ ಮೀಟರ್ ಟ್ಯಾಕ್ಸಿನ ಮಾಡ್ಕೊಂಡು. ಒಬ್ಬನೂ ಬಿಡಬೇಡಿ ಹೇಳ್ತೀನಿ. ಟೌನರ್ನ ಮಾಡ್ಕೊಂಡು ಡ್ಯೂಟಿ ಮಾಡಿ. ಅವರು ಕಂಪ್ನಿಯವ್ರು ನನ್ನ ಜೊತೆ ಮಾತಾಡಿದ್ದಾರೆ. ಇನ್ನೂ ಡೆವಲಪ್ ಕ್ಲೀನಾಗಿ ಮಾಡ್ತಾಯಿದ್ದಾರೆ. ಅವರು ತುಂಬ ಈಸಿ ಆಗಂಗೆ ಮಾಡ್ತಾರೆ. ಬರೀ RC ಕಾರ್ಡು DL ಆಗ್ತಿದ್ದಂಗೆ ರಿಜಿಸ್ಟರ್ ಆಗುತ್ತೆ. ದುಡಿಮೆ ಮಾಡ್ಕೊಳ್ಳಿ. ಆಮೇಲೆ ನಂದೊಂದು ರಿಕ್ವೆಸ್ಟು, ಯೂನಿಫಾರ್ಮ್ ಹಾಕ್ಕೊಂಡಿದ್ದೀರಾ? ಓಕೆ, ಸೂಪರು. ಏನು ಯೂನಿಫಾರ್ಮ್ ಹಾಕ್ಕೊಂಡಿದ್ದೀರಾ? ಸಂತೋಷ. ಆದರೆ ಫುಲ್ ಯೂನಿಫಾರ್ಮ್ ಹಾಕಿ. ಏನಣ್ಣ, ಮೀಟರ್ ಟ್ಯಾಕ್ಸಿ ಅಂದರೆ ಒಂದು ಗತ್ತು ಬರಬೇಕು ಗುರು. ನಾನು ಹೇಳೋದು ಅಷ್ಟೇ. ಜೊತೆಗೆ ನೀವು ಇಂಡಿಪೆಂಡೆಂಟ್ ಫೈಟರ್ ಅಂತ ನಿಮ್ಮ ಕೈಲಿ ಯಾರು ಟೈಲರ್ಗಳಿದ್ರೆ ಇಲ್ಲಿ ಒಂಚೂರು ಮಾಡಿಸಿ, ನಾನು ಮಾಡಿಸ್ಬಿಟ್ಟು ನಿಮಗೆ ಒಂದು ಡೆಮೋ ಕಳಿಸ್ತೀನಿ. ಆ ಥರ ಇಂಡಿಪೆಂಡೆಂಟ್ ಫೈಟರ್ ಅಂತ ಹಾಕೊಳ್ಳಿ. ನಿಮ್ಮ ಹೆಸರುಗಳು ಹಾಕೊಳ್ಳಿ. ಅರ್ಥ ಆಯ್ತಾ? ನೀವೆಲ್ಲರೂ ಇಂಡಿಪೆಂಡೆಂಟ್ ಫೈಟರ್ಸ್ಗಳೇ. ಯಾರಿಂದನೂ ಹೋಗೋಕೆ ಹೋಗ್ಬಿಡಿ. ಇಲ್ಲ, ಬ್ಯಾಡ್ಜ್ ತೊಗೊಂಡು ಹಾಕೊಳ್ಳಿ, ಮಾಡಿಸಿ. ಬೇಕಾದ್ರೆ ನಾನು ಮಾಡ್ತೀನಿ. ಯಾರ ಹತ್ರ ಮಾತಾಡ್ಬಿಟ್ಟು ಬ್ಯಾಡ್ಜ್ ರೆಡಿ ಮಾಡಿಸ್ತೀನಿ. ನೀವೆಲ್ಲರೂ ಅದನ್ನು ಹಾಕೊಳ್ಳಿ. ಅದು ಹಾಕ್ಸ್ಕೊಳ್ಳೋದ್ರಲ್ಲೂ ಹಾಕ್ಕೋಬೋದು. ಹಾಂ, ಬನ್ನಿ. ನನಗೊಂಚೂರು ಪೆನ್ ಕೊಡಿ, ಹಂಗೆ ನಂದು ಬರೆಯೋದು ಕಿತ್ಕೊಡಿ. ಆಯ್ತಾ ಎಲ್ಲರಿಗೂ? ಅದೆಲ್ಲ ಕಾಪಿ ಜೊತೆಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಸರ್. ಅವ್ನು ಕೊಡ್ತಾ ಇರೋ ಫೇಕ್ ಏನಾಗಿ ಇಟ್ಕೊಳ್ಳಿ. ಕಡಿಮೆ ರೇಟು ಇರಲಿ. ಇದರಲ್ಲಿ ಮಿಡ್ಲಲ್ಲಿ ಒಂದು ಇದೆ ಸರ್. ಇದರಲ್ಲಿ ಅದ್ರ ಜೊತೆ ಇದನ್ನು ಅಟ್ಯಾಚ್ ಮಾಡಿ. ಪಿನ್ ಇದೆಯಾ? ಇದು 2 ಸಪ್ರೇಟಾಗಿ ಪಿನ್ ಮಾಡಿ. ಇದೊಂದು ಸಪ್ರೇಟ್. 29 ಕಿಲೋಮೀಟರ್ಗೆ 480. ಇದು ಕಡಿಮೆ ಇರುತ್ತಾನೆ. ಇದು ಕಡಿಮೆ ಇರೋದು. RTO ಆಫೀಸಿಗೆ ಇದು ಒಂದು ಪಿನ್ ಮಾಡಿ ಹಾಕೊಳ್ಳಿ. ಇದು ಮೇಲ್ಗಡೆ ಆದೇಶದ ಕಾಪಿ ಇರೋದು ನಿಮ್ಮದು. ಈ ದರಕ್ಕಿಂತ ಅವರೆಲ್ಲರೂ ಜಾಸ್ತಿನೂ ತೊಗೊತಾ ಇದ್ದಾರೆ, ಕಡಿಮೆನೂ ತೊಗೊತಾ ಇದ್ದಾರೆ. ಅಂದರೆ ಜನಕ್ಕೂ ಮೋಸ ಮಾಡಿಕೊಂಡು ನಮಗೂ ಪ್ರಾಣ ತೆಗಿತಾ ಇದ್ದಾರೆ ಇವರು. ಅದಕ್ಕೆ ಕಂಪ್ಲೇಂಟ್. ಹಾಂ, ಮಾಡಿ, ಪರವಾಗಿಲ್ಲ. ಆ್ಯಕ್ಚುಲಿ ಇಂಡಿವಿಜುವಲ್ ಆಗಿ ನಾವು ಎಲ್ಲರೂ ಇದನ್ನೆಲ್ಲ ಪ್ರಿಂಟ್ ಮಾಡ್ತೀನಿ ಅಂದರೆ ಒಬ್ಬೊಬ್ಬರು ಆಮೇಲೆ 50-50 ರೂಪಾಯಿ ಇಲ್ಲಿಂದ ಕೊಡೋದು ನಾವು. ಅದಕ್ಕೆ ಎಲ್ಲರೂ ಸೇರಿ ಫೈನಲ್ ಕೊಡ್ತಾರೆ. ರೇಟ್ ಕಡಿಮೆ. ಡ್ರೈವರ್ಸ್ಗಳು ಇಷ್ಟು ಜನ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಬರಬೇಕು. ಯಾರೋ ಒಬ್ಬ ಬಂದು ಕೊಟ್ಟಿದ್ದಾನೆ ಅಂತೆಲ್ಲ ಲೆಕ್ಕ. ಬೇಕಂತಲೇ ಒಂದೇ ಮಾಡಿ. ಬಟ್ ಅದು ಆರ್ಡರ್ ಮಾತ್ರ ಭಾಳ ಸ್ಟ್ರಾಂಗ್ ಆಗಿರ್ಬೇಕು ಸರ್. ಹೌದಾ? ಅಲ್ಲ, ನಾಗೇಶ್ವರದಲ್ಲಿ ಅಂತಂದರೆ ಇವಾಗ ಹೇಳಿ ಈ ಥರ ರಿಕ್ವೈರ್ಮೆಂಟ್